ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಛಾಯಾ ವಸಂತ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನಂತೂ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇದು ಸೋಮವಾರದ ವಿಡಿಯೋ. ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಚಪಾತಿ ಮತ್ತು ಟೊಮೊಟೊ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಹನ್ವಿಕಾ ಇಡ್ಲಿನ ಮಾಡಿ ಅಂತ ಹೇಳ್ತಾ ಇದ್ಲು. ಇಡ್ಲಿನ ಸಡನ್ನಾಗಿ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಚಪಾತಿನ ಮಾಡ್ತೀನಿ ಅಂದೆ. ಸರಿ ಮಾಡಿ ಅಂತ ಹೇಳಿದ್ರಿಂದ ಅವಳು ಏನು ಕೇಳ್ತಾಳೋ ಅದನ್ನೇ ಮಾಡಬೇಕಲ್ವ. ಮತ್ತು ಇವತ್ತು ಸೋಮವಾರ ಅನ್ವಿಕಾಗೆ ಇವತ್ತಿಂದ ಸ್ಕೂಲ್ ಕೂಡ ಶುರುವಾಗಿದೆ. ಆದರೆ ನಾವು ಅವಳಿಗೆ ಇನ್ನೂ ಅಡ್ಮಿಷನ್ ಮಾಡಿಸಿರಲಿಲ್ಲ. ಇವತ್ತು ಅಡ್ಮಿಷನ್ ಮಾಡಿಸೋಣ ಅಂತ ಹೇಳಿ ಹೊರಟಿದ್ದೀವಿ. ಅಡ್ಮಿಷನ್ ಮಾಡಿಸಿ ಸ್ಕೂಲ್ಗೆ ಬಿಟ್ಟು ಬರೋಣ, ಇವತ್ತು ಬೇಗನೆ ಹೋಗೋಣ ಸ್ಕೂಲ್ ಟೈಮ್ಗೆ ಅಂತ ಹೇಳಿ ನಾನು ಅಂದ್ಕೊಂಡು ತಿಂಡಿ ಎಲ್ಲ ಮಾಡಿ ಅವಳಿಗೂ ಕೂಡ ಬೇಗ ತಿಂಡಿ ತಿನ್ನಿಸಿ ಲಂಚ್ ಕೂಡ ರೆಡಿ ಮಾಡಿದೆ. ಆದರೆ ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿದ್ರಿಂದ ಅವ್ರು ಬರೋದು ಲೇಟ್ ಆಯಿತು. ಹಾಗಾಗಿ ಮಧ್ಯಾಹ್ನ ಹೋಗೋಣ ಬಿಡು ಅಡ್ಮಿಷನ್ಗೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸರಿ ಇವತ್ತು ಸ್ಕೂಲ್ ಕಳ್ಸೋದು ಬೇಡ, ಅಡ್ಮಿಷನ್ ಮಾತ್ರ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಪ್ರಿಪೇರ್ ಆದ್ವಿ. ನಾನು ಇವತ್ತು ಎದ್ದಾಗ 6:30 ಆಗೋಗಿತ್ತು ಟೈಮು. ಎದ್ದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಈಗಂತೂ ನೀರನ್ನ ಬಿಡ್ತಾ ಇಲ್ಲ ಚರಂಡಿ ಮಾಡೋಕ್ಕೆ ಅಂತ ಹೇಳಿ ಕೆಲಸ ಹಿಡ್ದಾಗಿಂದನೂ ಒಂದು ವಾರದ ಮೇಲೆ ಆಯಿತು. ನಮ್ಮ ಮನೆ ಹತ್ರ ನೀರೇ ಬಿಡ್ತಾ ಇಲ್ಲ. ನೀರಿಲ್ಲ, ನೀರು ಹಿಡಿಯೋದಿಲ್ಲ, ಬಟ್ಟೆ ತೊಳೆಯೋದಿಲ್ಲ, ಬಟ್ಟೆನೂ ಕೂಡ 4-5 ಡೇಸ್ಗೆ ಒಂದು ಸಲ ತೊಳೆಯೋದು, ಈ ರೀತಿ ಆಗೋಗ್ಬಿಟ್ಟಿದೆ. ಅದರಿಂದ ಸ್ವಲ್ಪ ಕೆಲಸ ಕಡಿಮೆ ಅಂತ ಅನಿಸುತ್ತೆ ಇವಾಗ. ಸರಿ ಅಂತೇಳಿ ನಾನು ಗೊಜ್ಜಿಗೆ ರೆಡಿ ಮಾಡಿಬಿಟ್ಟು ಅದಾದಮೇಲೆ ಚಪಾತಿನ ಮಾಡ್ತಾಯಿದ್ದೀನಿ. ಚಪಾತಿ ಮಾಡುವಾಗ ಅನ್ವಿಕಾ ಗೊಂಬೆನ ಚಪಾತಿ ಮಾಡು ಅಂತ ಯಾವಾಗಲೂ ಕೇಳ್ತಾಳೆ. ಅದಕ್ಕೋಸ್ಕರ ಅವಳಿಗೊಂದನ್ನ ಅವಳು ಕೇಳೋದಕ್ಕೂ ಮುಂಚೆನೇ ಮಾಡಿಬಿಡ್ತೀನಿ. ನೋಡು ಮಾಡಲೇಬೇಕು ಅಂತ ಹೇಳಿ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ಲು, ಆಗ ಮಾಡಿ ಈಗ ಮಾಡಿ ಅಂತೇಳಿ ಒಂದೇ ಚಪಾತಿನ ಮಾಡಿದೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂತ ಹೇಳಿ ಮನೆಯಲ್ಲಿ ತಿನ್ನೋಕೆ ಮಾತ್ರ ಒಂದನ್ನು ಮಾಡಿದೆ. ಚಪಾತಿ ಆದ ತಕ್ಷಣವೇ ಬಿಸಿ ಚಪಾತಿನೇ ಅನ್ವಿಕಾಗೆ ಹಾಕ್ಕೊಟ್ಟೆ. ಟೊಮೊಟೊ ಗೊಜ್ಜು ಮತ್ತು ಚಪಾತಿನ ಇಷ್ಟಪಡ್ತಾಳೆ, ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಕೊಟ್ಟೆ. ಅವಳು ತಿಂಡಿ ಅಂತೂ ಮುಗಿಸ್ಕೊಂಡ್ಳು. ನಾನು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಕೂಡ ಅನ್ವಿಕಾ ಜೊತೆನೇ ತಿಂಡಿ ತಿಂದು ನಮ್ಮ ಕೆಲಸಗಳೆಲ್ಲ ಮುಗೀತು. ನಮ್ಮ ಮನೆಯವ್ರು ಬಂದಾಗ ಲೇಟ್ ಆಗಿತ್ತು. ಅವ್ರು ಬಂದಾಗ ಅವ್ರಿಗೆ ತಿಂಡಿ ಕೊಡೋಣ ಅಂದರೆ ಅವರು ಬೇಡ ತಿಂಡಿ ತಿಂದಿದ್ದೀನಿ ಅಂತ ಹೇಳಿದ್ರು. ಚಪಾತಿನ ತಿನ್ನಲಿಲ್ಲ. ಸರಿ ಅಂತ ಹೇಳಿ ಸ್ಕೂಲ್ಗೆ ಹೊರಟ್ವಿ. ನಾವು ಮನೆಯಿಂದ ಹೊರಟಾಗ 1 ಗಂಟೆ ಆಗಿತ್ತು. ಅನ್ವಿಕಾ ಅವ್ರಿಗೆ ಇವತ್ತು ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ವೆಲ್ಕಮ್ ಡೇ ಮಾಡಿದ್ದಾರೆ. ವಿಡಿಯೋನ ನೋಡ್ಕೊ ಬನ್ನಿ.
ನಾವು ಅಡ್ಮಿಷನ್ಗೆ ಹೋಗೋ ಅಷ್ಟರಲ್ಲಿ ತುಂಬ ಜನ ಇದ್ದರು. ಪ್ರಿನ್ಸಿಪಾಲ್ ರೂಮ್ ಹತ್ರ ನೋಡಿ ಎಷ್ಟು ಜನ ಇದ್ದಾರೆ. ತುಂಬ ಜನ ಕಮ್ಮಿ ಆದಮೇಲೆ ವೀಡಿಯೋ ಮಾಡ್ಕೊಂಡು ಮೊದಲೇ ಹೋದಾಗ ವೀಡಿಯೋ ಮಾಡಿಲ್ಲ. ತುಂಬ ಜನ ಇದ್ದರು ಅಂತೇಳಿ ನಮ್ಮ ಮನೆಯವರು ನೀನೇ ಅಡ್ಮಿಷನ್ ಮಾಡಿಸ್ಬೇಕು ಬಾ ಅಂತ ಹೇಳ್ತಾಯಿದ್ರು. ನಾನಿಲ್ಲ ನೀವು ಇರಿ ಅಂತ ಹೇಳ್ತಾಯಿದ್ದೆ. ಸಂಜೆ ಆಗಿಬಿಡುತ್ತೆ, ಇಲ್ಲಿ 4 ಗಂಟೆ ಆದರೂ ಆಗ್ಬೋದು ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳಿ ನಾವು ಅಡ್ಮಿಷನ್ ಮುಗಿಸೋ ಅಷ್ಟರಲ್ಲಿ ಸ್ಕೂಲ್ ಕೂಡ ಬಿಡ್ತು. 3 ಗಂಟೆಗೆ ಸ್ಕೂಲ್ ಬಿಡೋದಿತ್ತು. ನಮ್ಮದು ಅಡ್ಮಿಷನ್ ಆಗಿದ್ದು ಕೂಡ 3 ಗಂಟೆಗೆ. ನೋಡಿ ಅಲ್ಲಿ ಮಕ್ಕಳು ಪ್ರಿನ್ಸಿಪಾಲ್ ರೂಮ್ ಹತ್ರ ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಹೇಗೆ ಆಟ ಆಡ್ತಾ ಇದ್ದಾರೆ ನೋಡಿ. ಅಡ್ಮಿಷನ್ ಮುಗಿಸಿ ನಾವು ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡೋ ಅಷ್ಟರಲ್ಲಿ 3 ಗಂಟೆ ಆಯಿತು. ಸ್ಕೂಲ್ ಕೂಡ ಬಿಟ್ಟರು. ಸರಿ ಅಂತೇಳಿ ಬುಕ್ಸ್ ಕೂಡ ಟೆಕ್ಸ್ಟ್ ಬುಕ್ಸ್ನ ಕೊಡಲಿಲ್ಲ, ನೋಟ್ ಬುಕ್ಸ್ನ ಮಾತ್ರ ಕೊಟ್ಟರು. ಅದನ್ನು ತಗೊಂಡು ನೆಕ್ಸ್ಟ್ ಡೇ ಬನ್ನಿ ಟೆಕ್ಸ್ಟ್ ಬುಕ್ಸ್ಗೆ ಅಂತ ಹೇಳಿದ್ರು. ಸೊ ನೋಡಿ, ಡೈಲಿ ಹೀಗೆ ಮಕ್ಕಳನ್ನ ಬೆಳಗ್ಗೆ ಸ್ಕೂಲಿಗೆ ಬರುವಾಗಲೂ ಅಷ್ಟೇ ಹೀಗೆ ಲೈನಲ್ಲಿ ಕರ್ಕೊಂಡು ಬಂದು ಕ್ಲಾಸ್ ರೂಮ್ಗೆ ಕರ್ಕೊತಾರೆ ಟೀಚರ್ಸು. ಮತ್ತು ಸ್ಕೂಲ್ ಬಿಡುವಾಗ್ಲೂ ಅಷ್ಟೇ ನೋಡಿ, ಅವ್ರವ್ರ ಕ್ಲಾಸ್ ಟೀಚರ್ಸು ಅಲ್ಲಿ ಮಕ್ಕಳ ಹತ್ರನೇ ನಿಂತ್ಕೊಂಡು ಬಸ್ಗಳ ಹತ್ರ ಹೋಗಿ ಯಾವ ಮಗು ಯಾವ ಬಸ್ಗೆ ಹತ್ತುತ್ತೆ ಅದನ್ನು ಕೂಡ ತಿಳ್ಕೊಂಡಿರ್ತಾರಲ್ವ. ಮಕ್ಕಳನ್ನೆಲ್ಲ ಬಸ್ಗೆ ಹತ್ತಿಸ್ಬಿಟ್ಟು ಆಮೇಲೆ ಟೀಚರ್ಸು ಕ್ಲಾಸ್ ರೂಮ್ ಹತ್ರ ಹೋಗ್ತಾರೆ. ಡೈಲಿ ಹೀಗೆ ಮಾಡ್ತಾರೆ. ಸರಿ, ನಾವು ಬುಕ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನೋಡಿ ಬುಕ್ಸ್ನೆಲ್ಲ ನೋಡ್ತಾ ಇದ್ದೀನಿ. ನೋಟ್ ಬುಕ್ಸ್ ಮಾತ್ರ ಕೊಟ್ಟು ಕಳಿಸಿದ್ದಾರೆ ಇವತ್ತು. ಟೆಕ್ಸ್ಟ್ ಬುಕ್ಸ್ ಖಾಲಿ ಆಗಿದ್ದು ಅಂತ ಹೇಳಿದ್ರು. ನಾಳೆ ಬಂದು ತಗೊಂಡೋಗಿ ಅಂತ ಹೇಳಿದ್ದಾರೆ ಟೀಚರು. ನಾಳೆ ಹೋಗಿ ತಗೊಂಡು ಬರಬೇಕು. ನೋಡಿ, ಈ ರಿಸಿಪ್ಟಲ್ಲಿ ಏನು ಬುಕ್ಸ್ ಕೊಟ್ಟಿದ್ದಾರೆ, ಯಾವುದನ್ನು ಕೊಟ್ಟಿಲ್ಲ, ಎಲ್ಲದನ್ನು ಕೂಡ ಟಿಕ್ ಮಾಡಿದ್ದಾರೆ. ನಾಳೆ ಸ್ಕೂಲ್ ಹತ್ರ ಹೋದಾಗ ಇದನ್ನು ತಗೊಂಡು ಹೋದರೆ ನೋಡಿಬಿಟ್ಟು ಯಾವುದನ್ನು ಕೊಟ್ಟಿಲ್ಲ ಅದನ್ನೆಲ್ಲ ಕೊಡ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋ.